ಇವತ್ತು ನರಕ ಚತುರ್ದಶಿ. ನರಕಾಸುರ ಯಾರು? ಇವತ್ತು ನಾವು ಹಬ್ಬವನ್ನ ಏನಕ್ಕೆ ಆಚರಣೆ ಮಾಡ್ತೀವಿ? ನರಕಾಸುರ ವಿಷ್ಣುವಿನ ಅವತಾರವಾದ ವರಾಹಸ್ವಾಮಿ ಹಾಗೂ ಭೂದೇವಿಯ ಮಗ. ಇವನು ಹುಟ್ಟಿದ ನಂತರ ಇವನಲ್ಲಿ ರಾಕ್ಷಸ ಗುಣಗಳಿವೆ ಅಂತ ತಿಳಿದು ವರಾಹಸ್ವಾಮಿ ಇವರನ್ನ ಕೊಲ್ಲುವುದಕ್ಕೆ ಮುಂದಾಗ್ತಾರೆ. ಇವರ ತಾಯಿಯಾದ ಭೂದೇವಿ ಇವನನ್ನ ಕೊಲ್ಲಬಾರದು, ಇವನಿಗೆ ದೀರ್ಘಾಯುಷ್ಯವನ್ನ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ಇದಕ್ಕೆ ಒಪ್ಪಿಕೊಂಡ ವರಾಹಸ್ವಾಮಿ ಇವನಿಗೆ ಸಾವು ಅಂತ ಇದ್ದರೆ ಅದು ಅವನ ತಾಯಿಯಾದ ಭೂದೇವಿಯಿಂದ ಮಾತ್ರ ಅಂತ ಹೇಳಿ ಹೊರಡ್ತಾರೆ. ನರಕಾಸುರ ಬೆಳೀತಾನೆ, ಪ್ರಾಗ್ಜ್ಯೋತಿಷ್ಪುರ ಅನ್ನುವ ರಾಜ್ಯಕ್ಕೆ ರಾಜನಾಗ್ತಾನೆ. ಜನಗಳಿಗೆ ಹಾಗೂ ಋಷಿಮುನಿಗಳಿಗೆ ತೊಂದರೆ ಕೊಡಕ್ಕೆ ಶುರು ಮಾಡ್ತಾನೆ. ಇಂದ್ರನನ್ನ ಯುದ್ಧಕ್ಕೆ ಕರೀತಾನೆ. ಇಂದ್ರನ ವಾಹನವಾದ ಐರಾವತನನ್ನ ವಶ ಪಡ್ಕೊಂತಾನೆ. ಇಂದ್ರನ ತಾಯಿಯಾದ ಅದಿತಿಯ ಕಿವಿ ಒಲೆಗಳನ್ನ ಕದೀತಾನೆ. ಹಾಗೆ 16,000 ಹೆಣ್ಣು ಮಕ್ಕಳನ್ನ ಬಂಧನದಲ್ಲಿ ಇಡ್ತಾನೆ ಮದುವೆ ಆಗೋದಕ್ಕೆ. ಯಾವಾಗ ಇವನ ಅಟ್ಟಹಾಸ ಎಲ್ಲೇ ಬೀಳುತ್ತೆ, ದೇವತೆಗಳು ವಿಷ್ಣುವಿನ ಹತ್ತಿರ ಬೇಡ್ಕೊಂತಾರೆ. ವಿಷ್ಣುವು ಶ್ರೀಕೃಷ್ಣನ ರೂಪದಲ್ಲಿ ಹಾಗೂ ಭೂದೇವಿ ಸತ್ಯಭಾಮೆಯ ರೂಪದಲ್ಲಿ ಕೃಷ್ಣನನ್ನ ಮದುವೆಯಾಗಿ ದ್ವಾರಕೆಯಲ್ಲಿ ಇರ್ತಾರೆ. ಶ್ರೀಕೃಷ್ಣ ನರಕಾಸುರನನ್ನ ಸಂಹರಿಸೋದಕ್ಕೆ ಯುದ್ಧಕ್ಕೆ ಹೋದಾಗ ಸತ್ಯಭಾಮೆ ನಾನು ಬರ್ತೀನಿ ಅಂತ ಅವರೊಂದಿಗೆ ಹೋಗ್ತಾರೆ. ಶ್ರೀಕೃಷ್ಣ ಯುದ್ಧದಲ್ಲಿ ಮುರ ಅನ್ನುವ ರಾಕ್ಷಸ ಹಾಗೂ ಅವನ 7 ಮಕ್ಕಳನ್ನ ಸಾಯಿಸ್ತಾನೆ. ಅದಕ್ಕೆ ಇವರಿಗೆ ಮುರಾರಿ ಅನ್ನುವ ಇನ್ನೊಂದು ಹೆಸರು ಬಂತು. ಇವರು ನರಕಾಸುರನೊಂದಿಗೆ ಘೋರ ಯುದ್ಧವನ್ನ ಮಾಡ್ತಾರೆ. ಆದರೆ ಇವರನ್ನ ಸಂಹರಿಸೋದಕ್ಕೆ ಸಾಧ್ಯವಾಗಲ್ಲ. ಯಾವಾಗ ಇವರಿಗೆ ಸುಸ್ತಾಗುತ್ತೆ ಅವರು ಕೆಳಗಿಳಿದು ಬರ್ತಾರೆ. ಇದನ್ನು ನೋಡಿದ ಸತ್ಯಭಾಮೆ ಅವರ ಬಾಣಗಳನ್ನು ಇಟ್ಕೊಂಡು ನರಕಾಸುರನನ್ನ ಸಂಹರಿಸ್ತಾರೆ. ಸಾಯುವ ಮುನ್ನ ಕೇಳ್ಕೊಂತಾರೆ, ಈ ದಿನ ಜನ ನನ್ನನ್ನ ನೆನೆಯಲಿ ಅಂತ. ಹೋಗುವ ಮುನ್ನ 16,000 ಹೆಣ್ಣು ಮಕ್ಕಳನ್ನ ಬಂಧನದಿಂದ ವಿಮುಕ್ತಿಪಡಿಸ್ತಾರೆ. ಶ್ರೀಕೃಷ್ಣ ಹಾಗೂ ಸತ್ಯಭಾಮೆ ದ್ವಾರಕೆಗೆ ಹೋದ ನಂತರ ಅವರ ಮೈಯಲ್ಲಿ ಅಂಟಿಕೊಂಡಿರುವ ರಕ್ತವನ್ನ ತೊಳೆಯಲು ಅಭ್ಯಂಜನ ಸ್ನಾನ ಮಾಡಿ ದೀಪಗಳನ್ನ ಹಚ್ಚಿ ಸಂಭ್ರಮಿಸ್ತಾರೆ. ಆವತ್ತಿನಿಂದ ನರಕ ಚತುರ್ದಶಿ ದಿನ ನಾವು ಅಭ್ಯಂಜನ ಸ್ನಾನ ಮಾಡಿ ದೀಪಗಳನ್ನ ಹಚ್ಚಿ ಆಚರಣೆ ಮಾಡ್ತೀವಿ. ದೀಪಗಳನ್ನ ಹಚ್ಚುವುದರಿಂದ ನಾವು ನಮ್ಮ ಜೀವನದಲ್ಲಿರುವ ಆಲಸ್ಯ ಹಾಗೂ ಕತ್ತಲೆ ಹೋಗಿ ಬೆಳಕು ಮತ್ತು ಶಕ್ತಿ ಬರುತ್ತೆ ಅಂತ ಒಂದು ನಂಬಿಕೆ. ಎಲ್ಲರಿಗೂ ನರಕ ಚತುರ್ದಶಿಯ ಶುಭಾಶಯಗಳು.